ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್. ಸಂಜೆ ಟೈಮ್ 6 ಗಂಟೆ. ಬೇಗ ಕತ್ಲಾಗುತ್ತೆ, ಲೇಟಾಗಿ ಬೆಳಕಾಗುತ್ತೆ ಇವಾಗ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ, ಮೈಸೂರಿಂದ ಅಂತ ಹೇಳ್ತಾ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕಾರಣ ಬೆಳಗ್ಗೆಯಿಂದ ಟೈಮ್ ಇರಲಿಲ್ಲ, ಅದೇ ಹೇಳ್ತೀನಿ ಅಂತ ಬೇಜಾರಾಗಬೇಡಿ. ಕೆಲಸ ಮಾದೇಶ್ವರ ಬೆಟ್ಟದಿಂದ ಬಂದಾಗಿಂದ ಶುರು ಮಾಡಿಕೊಂಡೆ, ಇನ್ನೂ ಮುಗಿದಿಲ್ಲ. ಬಟ್ ಆದರೂ ಫ್ರೀ ಮಾಡಿಕೊಂಡು ಇರಪ್ಪ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ, ಒಂದು ವೆಲ್ಕಮ್ ಹೇಳಿಬಿಡೋಣ ಅಂತ ಬಂದಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಪ್ರೀತಿ ಕೊಡಿ, ಸಪೋರ್ಟ್ ಕೊಡಿ. ನಿಮ್ಮ ಶ್ವೇತಾ ಅಕ್ಕನ ಒಂಚೂರು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫೈ ಬರುತ್ತೆ ನಿಮಗೆ. ತಕ್ಷಣ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೈಟ್ ಊಟಕ್ಕೆ ಚಪಾತಿ ಹಿಟ್ಟು ಕಲಿಸಿದ್ದೆ. ಏನೇನು ಬೇಕೋ ಪೂಜೆಗೆ, ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಬೆಳಗ್ಗೆಯಿಂದ ಏನೇನಾಯಿತು, ಏನೇನು ಮಾಡಿದೆ ಅದನ್ನೆಲ್ಲ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ವೀಡಿಯೋನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ ಯೋನ್, ಓಕೆನಾ? ಎಲ್ಲೂ ಹೋಗ್ಬೇಡಿ, ವಿಡಿಯೋ ನೋಡ್ಕೊಂಡು ಚಕ್ ಅಂತ ವಾಪಸ್ ಬನ್ನಿ. ನಾನು ಇವತ್ತಿನ ವ್ಲಾಗ್ನ ಬೆಳಗ್ಗೆ ವಾಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಕೆಲಸಗಳ ಸುರಿಮಾಲೆ ನನಗೋಸ್ಕರ ಕಾಯ್ಕೊಂಡಿತ್ತು. ಯಾಕಂದರೆ ನಾಳೆ ಮಂಡೇ, ಇದು ಸಂಡೇ ವ್ಲಾಗ್. ನಾವು ದೇವಸ್ಥಾನದಿಂದ ಬಂದಿದ್ದು ಮಾರನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹುಣ್ಣಿಮೆ ದಿನ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬಾರ್ದು. ಹುಣ್ಣಿಮೆ ಇದೆ, ನಾಳೆ ಸಂಕ್ರಾಂತಿ ಹಬ್ಬ ಇದೆ. ಹಾಗಾಗಿ ಇವತ್ತೇ ಸಂಡೇ ಅಲ್ವಾ, ಹೆಂಗೆ ಎಲ್ಲ ನೆನ್ನೆ ಎಲ್ಲ ನೀಟಾಗಿ ತಲೆ ಸ್ನಾನ ಎಲ್ಲ ಮಾಡಿದ್ದೆ ಅಲ್ವಾ, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ತೆಗೆದು ಇಟ್ಟಿದ್ದೀನಿ. ತಲೆ ಸ್ನಾನ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಕೊಂಡು ನ್ಯೂ ಇಯರಲ್ಲೂ ಕೂಡ ಕ್ಲೀನ್ ಮಾಡಿದ್ದೆ. ಹಬ್ಬ ಅಂತ ಬಂದರೆ ನಾವು ಹೆಣ್ಮಕ್ಳು ಫುಲ್ಲೇ ಆ್ಯಕ್ಟಿವ್ ಆಗಿಬಿಡ್ತೀವಿ. ಮೂಲೆಯಲ್ಲಿರೋದು, ಮುಡ್ಕಲ್ಲಿರೋದು ಪ್ರತಿಯೊಂದು ಕ್ಲೀನ್ ಮಾಡೋ ತನಕ ನಮಗೆ ಸಮಾಧಾನ ಆಗೋದೇ ಇಲ್ಲ. ಹಂಗಂಗೆ ಇಟ್ಕೊಂಡು ಕೂಡ ನಾವು ಕೆಲಸಗಳನ್ನ ಮಾಡೋದು ಇಲ್ಲ. ಅರ್ಧಂಬರ್ಧ ಎಲ್ಲ ತೊಳೆದಿದ್ದೀನಿ. ನಾನು ಆಮೇಲಿಂದ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟಿಗೆ ಎಲ್ಲ ಅರಿಬರೀಲಿ ಮರೆತುಬಿಟ್ಟೆ ವ್ಲಾಗ್ ಮಾಡ್ಕೊಳ್ಳೋದು. ಏನು ಡೈಲಿ ವೆಸಲ್ಸು, ಸಾಂಬ್ರಾಣಿ, ಧೂಪ ಎಲ್ಲ ಹಾಕ್ತಿರ್ತೀವಿ, ಎಲ್ಲ ಗಲೀಜು ಆಗಿರುತ್ತೆ. ಪ್ರತಿಯೊಂದು ಕ್ಲೀನ್ ಮಾಡ್ಕೋಬೇಕು. ದಿನಸಿ ಐಟಮ್ಸು, ಗ್ರೋಸರೀಸು ಮತ್ತು ಒಗ್ಗರಣೆ ಡಬ್ಬ ಪ್ರತಿಯೊಂದು ಇಟ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಜೊತೆಗೆ ದಿಢೀರಂತ ಆಗೋವಂಥ ಒಂದು ಗ್ರೇವಿ ರೆಸಿಪಿ ಕೂಡ ಬೆಳಿಗ್ಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನವಣೆ ದೋಸೆ ಮಾಡೋಣ ಅಂತ ಎಲ್ಲ ಹಾಕಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ. ಗೋಧಿ ಹಿಟ್ಟು, ಸ್ವಲ್ಪ ಚಿರೋಟಿ ರವೆ, ಅದಕ್ಕೆ ನವಣೆ ಹಿಟ್ಟು ಎಲ್ಲ ಹಾಕಿ ಕಲಸಿಟ್ಟಿದ್ದೆ. ಅದೊಂದು 10 ನಿಮಿಷ ಮೈ ಕೊಡಲಿ ಅಂತ ಹೇಳಿಬಿಟ್ಟು, ಈ ನವಣೆ ಜೋಳ ಹಿಟ್ಟು ಮಾಡಿಸಿರೋದು ಖಾಲಿ ಆಗೋದಂಗೆ ನಮ್ಮ ಮನೇಲಿ ಇದೇನೇ ಇರುತ್ತೆ. ಮಸಾಲೆ ಕೂಡ ರುಬ್ಕೊಂಡೆ. ಏನಿಲ್ಲ ಗೈಸ್, ಅಳಸಂದೆ ಕಾಳಿತ್ತು, ನೆನೆ ಹಾಕ್ಬಿಟ್ಟು ವಾಕ್ ಹೋಗಿದ್ದೆ. ಅದು ಬರೋ ತರಕಾರಿ ಎಲ್ಲ ಕಟ್ ಮಾಡಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಸಾಂಬಾರು ಪುಡಿ ರುಬ್ಬಿಟ್ಟು, ಒಂದು ಈರುಳ್ಳಿ ಟೊಮೆಟೊ ರುಬ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ಟು, ನೀರು ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟನ್ನ ದಿಢೀರಾಗಿ, ಏನೂ ತರಕಾರಿ ಇಲ್ಲಪ್ಪ ಏನು ಮಾಡೋದು ಸಾಂಬಾರು ಗ್ರೇವಿ ಅಂದಾಗ ಈ ಗ್ರೇವಿ ಮಾಡ್ಕೋಬೋದು. ಇದಕ್ಕೆ ನಾನು ಸೀಮೆ ಬದನೆಕಾಯಿ, ಗೆಡ್ಡೆಕೋಸು, ಸ್ವಲ್ಪ ಕ್ಯಾರೆಟ್, ಬೀನ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪನೇ ತರಕಾರಿ ಇತ್ತು ಗೋಡೌನಲ್ಲಿ, ಯಾಕಂದರೆ ಕೆಲಸ ಇರಲಿಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ತರಕಾರಿ ಏನಿರುತ್ತೋ ಅದನ್ನು ಹಾಕಿ ದಿಢೀರಂತ ಉಪ್ಪು ಹುಳಿ ಖಾರ ಸೇರಿಸಿ ಮಾಡೋದು. ದಿಢೀರಂತ ಮಾಡವೇ ತುಂಬ ಚೆನ್ನಾಗಿ ಬರ್ತವೆ. ಏನಂತೀರಾ? ನಿಜ ಅನಿಸಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ. ಅದು ಕುದಿಯೋ ತನಕ ಈ ಕಡೆ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೋರ್ ಆಗಬಾರ್ದಂತ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ನಿಟ್ಟು ಕ್ಲೋಸ್ ಮಾಡಿ ಅದು ವಿಷಲ್ ಆಗೋ ಅಷ್ಟರಲ್ಲಿ ಅಡುಗೆ ಮನೆ ಪ್ರತಿಯೊಂದು ಪಾತ್ರೆ ತೆಗೆದು ತೊಳೆಯೋಕ್ಕಿಟ್ಟು, ಅದೆಲ್ಲ ತೊಳೆದಾದ್ಮೇಲೆ ಎಲ್ಲ ಟೈಲ್ಸ್ ಎಲ್ಲ ಸೋಪ್ ಆಯಿಲ್ ಹಾಕ್ಕೊಂಡು ರಬ ಉಜ್ಜಿ ತಿಕ್ಕಿ ಎಲ್ಲ ಜೋಡಿಸ್ಕೊಂಡು, ತಲೆಗೆ 2 ಸಲ ಒಡಿಸ್ಕೊಂಡೆ. ಆ ಡೋರಿಂದ ತಲೆ ನೋವು ಬಂದುಬಿಡ್ತು. ಏನು ತರಕಾರಿ ಪುಟ್ಟಿ ಡೈಲಿ ಯೂಸ್ ಮಾಡ್ತಾಯಿರ್ತೀವಿ, ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡೆ. ಮತ್ತೊಂದು ಸಲ ಒಡಿಸ್ಕೊಂಡೆ. ನಿಮ್ಗದು ಫಾಸ್ಟ್ ಫಾರ್ವರ್ಡಲ್ಲಿ ಕಾಣಿಸ್ತಾ ಇರ್ಬೋದು. ಬಟ್ ಎಲ್ಲನೂ ನನಗೆ ಈ ರೀತಿ ಹಾಕಬೇಕು. ಅಷ್ಟರಲ್ಲಿ ಸಾಗು ಕೂಡ ರೆಡಿ ಆಯಿತು, ಗ್ರೇವಿ ಕೂಡ ರೆಡಿ ಆಯಿತು. ಅದನ್ನೆತ್ತು ಸೈಡ್ಗೆ ಇಟ್ಬಿಟ್ಟು ಅಡುಗೆ ಮನೆ ಫುಲ್ಲು ಒಂದು ರೌಂಡ್ ಕ್ಲೀನ್ ಮಾಡಿದೆ. ಇಷ್ಟು ಬೇವ್ತು ನೀರಾಗೋಯ್ತು ನನ್ನ ಮುಖ ಇವತ್ತು. ನೋಡಿ ಎಷ್ಟು ಬಟ್ಟೆ, ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದು ಬಟ್ಟೆಗಳು ಮತ್ತು ಎಲ್ಲ ಬ್ಲ್ಯಾಂಕೆಟ್ಸ್ ಎಲ್ಲ 3ನೇ ಫ್ಲೋರ್ ತೊಗೊಂಡೋಗಿ ಒಣಗಾಕಿ ಬಂದಿದ್ದೀನಿ. ಅಷ್ಟು ಬಿಸಿಲಿಲ್ಲ ಇವತ್ತು.
ಮೋಡ ಮೋಡ ನಾನು ಹಾಕೊಳ್ಳೋ ಡೈಲಿ ಯೂಸ್ ಮಾಡೋ ಜರ್ಕಿನಿಂದ ನೆನ್ನೆ ದೇವಸ್ಥಾನಕ್ಕೆ ಹಾಕೊಂಡು ಹೋಗಿದ್ದು ಬಟ್ಟೆಗಳು ಪ್ರತಿಯೊಂದೂ ಅಷ್ಟರಲ್ಲಿ ನನ್ನ ಮಗ ಕೂಡ ಟ್ಯೂಷನ್ಗೆ ಹೋಗ್ತಾ ಇದ್ದಾನೆ. ಪೋರ್ಟಿಕೋ ಫುಲ್ಲು ಉಜ್ಜಿ ಆಲ್ರೆಡಿ ನಾನು ಬಂದಿದ್ದೆ 5 ಗಂಟೆಗೇ ಪೋರ್ಟಿಕೋ ಎಲ್ಲ ಉಜ್ಜಿದ್ದೆ. ನಾನು ಅದನ್ನೇನು ಕತ್ಲೆಯಲ್ಲಿ ವೀಡಿಯೋ ಮಾಡ್ಕೊಳ್ಳಿಲ್ಲ, ಬಟ್ಟೆ ಒಗೆಯೋದು ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಎಲ್ಲ ಹ್ಯಾಂಡ್ ವಾಶೇ ಮಾಡಿದ್ದೆ, ಮಿಷಿನ್ಗೆ ಹಾಕಿರಲಿಲ್ಲ. ಹಬ್ಬ ಅಂತ ಬಂದಾಗ ನಾನೊಬ್ಬಳೇ ಅಂತಲ್ಲ, ಎಲ್ಲ ಗೃಹಿಣಿಯರು ಹೀಗೆ ಮಾಡ್ತಾರೆ. ಬಟ್ ನಾನೇನು ಮಾಡಿದೆ ಅನ್ನೋದನ್ನು ಸ್ವಲ್ಪ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಅನ್ಯತಾ ಭಾವಿಸ್ಬೇಡಿ, ತಪ್ಪಾಗಿ ತಿಳ್ಕೊಬೇಡಿ. ಪೊರ್ಟಿಕೋ ಎಲ್ಲ ಫಳ್ಗುಟ್ಟಂಗೆ ಉಜ್ಜಿದ್ದೀನಿ. ನಮ್ಮದು ಇದು ಮನಿ ಪ್ಲ್ಯಾಂಟ್ ಸ್ವಲ್ಪ ದಿವಸ ಒಣಗೋಗಿತ್ತು, ಈಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಎಲ್ಲ ನೀಟಾಗಿ ಈಚೆಗಡೆ ಕೆಲಸ ಮುಗಿದ್ಬಿಟ್ರೆ ಒಂದು ಸಮಾಧಾನ ನನಗೆ. ಪೋರ್ಟಿಕೋ ಕೆಲಸ, ಈಚೆ ಕೆಲಸ, ಅಡುಗೆ ಮನೆ ಕೆಲಸ ಮುಗಿದ್ಬಿಟ್ರೆ ಪ್ರತಿಯೊಂದು ಸಮಾಧಾನ. ಪ್ರತಿಯೊಂದು ಸೋಫಾಸು ಅದು ಕವರ್ಸ್ ಎಲ್ಲ ಇನ್ನೊಂದು ರೌಂಡ್ ಮಿಷಿನ್ಗೆ ಹಾಕಿದ್ದೆ. ಅದಿನ್ನು ಮಿಷಿನ್ ವಾಶ್ ಮಾಡೋಷ್ಟರಲ್ಲಿ ಈ ವೆಸಲ್ಸ್ ಏನಿದೆ ಹೂವು ಹಾಕೋದೆಲ್ಲ ಪ್ರತಿಯೊಂದು ತೆಗಿತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗಳು ಸ್ನಾನ ಕೂಡ ಮಾಡ್ಕೊಂಬಂದ್ಲು. ಮಮ್ಮಿ ಹೊಟ್ಟೆ ಎಸಿತಾ ಇದೆ, ಹಾಕ್ಕೊಡು ಮಮ್ಮಿ ಅಂತ ಕೇಳ್ತಾ ಇದ್ಲು. ತವ ಕಾಯೋಕ್ಕಿಟ್ಟು, ತುಪ್ಪ ಕಾಯೋಕ್ಕಿಟ್ಟು, ಎತ್ತಿಟ್ಟು ನಾವು ಏನೇ ಮಾಡಿದ್ರು ಈ ದೋಸೆ ರೊಟ್ಟಿ ಅನ್ನೋಂಥದ್ದು ಮಾಡಿದಾಗ ಫಸ್ಟ್ ನಾವೇನು ಪ್ರಪ್ರಥಮವಾಗಿ ಮಾಡ್ತೀವಿ ಅದು ಕಿತ್ತೋಗುತ್ತೆ. ಏನಂತೀರಾ, ಯಾಕಂಗೆ ನಿಜಕ್ಕೂ ಗೊತ್ತಿಲ್ಲ. ನಮ್ಮ ಅಜ್ಜಿ ಹೇಳೋರು, ಅದು ಭೂಮಿತಾಯಿ ಪಾಲು. ನಾವೆಷ್ಟೇ ಹದವಾಗಿ ಕಲಸಿ ಅದು ಎಷ್ಟೇ ನೀಟಾಗಿ ಮುತುವರ್ಜಿ ವಹಿಸಿ ಮಾಡಿದ್ರು ಮೊದಲನೇದು ಕಿತ್ತೋಗುತ್ತೆ, ಹರಿದೋಗುತ್ತೆ. ಅದು ನಿಜಕ್ಕೂ ಅದು 102% ಡ್ಯಾಮ್ ಶೋರ್. ನಾ ಪ್ರತಿ ಸಲ ರೊಟ್ಟಿ ದೋಸೆ ಮಾಡಿದಾಗೆಲ್ಲ ಇದೇ ರೀತಿ ನನಗೆ ಅನುಭವ ಆಗಿದೆ. ನಿಮಗೂ ಕೂಡ ಅನುಭವ ಆಗಿದೆಯಾ ನನಗೆ ಕಮೆಂಟಲ್ಲಿ ಹೇಳಿ. ನೀವೆಲ್ಲ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಾ? ಈ ವ್ಲಾಗ್ ಹಬ್ಬ ಆದಮೇಲೆ ಬಂದರೆ ಬೇಜಾರಾಗಬೇಡಿ. ದಯವಿಟ್ಟು ನಾನು ಫ್ರೀ ಮಾಡಿಕೊಂಡು ಎಡಿಟ್ ಮಾಡಿ ನಿಮ್ಮೆಲ್ರಿಗೂ ಬೇಜಾರು ಮಾಡಬಾರ್ದು ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಅನ್ಯತಾ ಭಾವಿಸ್ಬೇಡಿ. ನೋಡಿ, ಈ ಕಡೆ ಚೆನ್ನಾಗಿ ಬರುತ್ತೆ, ಆ ಕಡೆದು ಕಿತ್ತೋಗೋಕ್ಕೆ ಕಚ್ಕೊಳ್ಳುತ್ತೆ. ಸೊ ಆದರೂ ಟ್ರೈ ಮಾಡಿ ಕಿತ್ತಾಕ್ಬಾರ್ದು ಅಂತ ನೀಟಾಗಿ ತೆಗಿಯೋಣ ಅಂತ ಹರಸಾಹಸನೇ ಮಾಡ್ತೀನಿ ಪ್ರತಿ ಸಲಿನೂ. ಅದು ಯಾವಾಗಲೂ ಹಾಗೆ ಸ್ಮೂತಾಗಿ ಬರೋದೇ ಇಲ್ಲ. ಆಮೇಲೆ ಸ್ವಲ್ಪ ಅದಕ್ಕೆ ನೀರು ಹಾಕಿ ಈರುಳ್ಳಿ ತೆಗೆದು ಚೆನ್ನಾಗಿ ಉಜ್ಜಿ ಉಪ್ಪು ಹಾಕಿ ಅದನ್ನು ಒಂದು 5 ನಿಮಿಷ ಅದಕ್ಕೆ ಏನಂತಾರೆ ಒಂದು ಹದಕ್ಕೆ ತಂದು ಏನೇ ಮಾಡಿದ್ರೂ ಮೊದಲನೇದಂತೂ ಕಿತ್ತೋಗೇ ಹೋಗುತ್ತೆ. ನೀವು ಈ ರೀತಿ ಎಲ್ಲ ಸರ್ಕಸ್ ಮಾಡ್ತೀರಾ ಕಮೆಂಟಲ್ಲಿ ಹೇಳಿ. ನನ್ನ ಮಗಳು ಮಮ್ಮಿ ತಿಂಡಿ ತಿಂಡಿ ಅಂತ ಬಾಯಿ ಬಿಡ್ತಾಯಿದ್ಲು. ಸೊ ಕಿತ್ತೋಯ್ತು ಕಣೆ ಎಂದೆ, ಕಿತ್ಕೊಂಡೇ ತಿನ್ನೋದಲ್ವ, ಕೊಡು ಮಮ್ಮಿ ಅಂತ ಅಂದ್ಲು. ಸೊ ಗ್ರೇವಿ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಸಖತ್ತಾಗಿತ್ತು. ಉಪ್ಪು ಹುಳಿ ಖಾರ ಕರೆಕ್ಟಾಗಿತ್ತು. ನಾವು ಮುತುವರ್ಜಿ ವಹಿಸಿ ಅದಾಕಿ ಇದಾಕಿ ಮಾಡಬೇಕು ಅಂದಾಗ ಚೆನ್ನಾಗಿ ಬರೋಲ್ಲ. ಸಡನ್ನಾಗಿ ಮಾಡಿದ್ದು ಚೆನ್ನಾಗಿ ಬರುತ್ತೆ. ನಮ್ಮ ಮನೆಯವರು ಇವಾಗ ಹಸ್ಬೆಂಡ್ ವಾಕ್ ಹೋಗ್ತಾ ಇದ್ದಾರೆ. ಅರ್ಧ ಕೆಲಸ ಮುಗಿಸಿದ್ದೀನಿ. ಈಗ 8 ಗಂಟೆ 7:30 8 ಗಂಟೆಗೆ ಬಿಸಿಲು ಬಂದಮೇಲೆ ವಾಕ್ ಹೋಗೋದವರು. ಚಳಿಲೆಲ್ಲ ವಾಕ್ ಹೋಗಲ್ಲ. ಬಟ್ ಆದರೆ ಇವತ್ತಂತೂ ಬಿಸಿಲು ಮುಖಾನೇ ಇಲ್ಲ, ಫುಲ್ ಮೋಡ ಮೋಡ ಮೋಡ. ನನಗಂತೂ ಹಿಂಗೆ ಮೋಡ ಇದ್ದರೆ ಒಂಚೂರು ಇಷ್ಟ ಆಗಲ್ಲ ವೆದರು. ನಿಮಗಿಷ್ಟನಾ ಕಮೆಂಟಲ್ಲಿ ಹೇಳಿ. ಹೊಗೆ ಆಡ್ತಾಯಿದೆ. ಗ್ರೇವಿ ಮಾತ್ರ ತುಂಬ ಚೆನ್ನಾಗಾಗಿತ್ತು. ನನ್ನ ಮಗ ಟ್ಯೂಷನಿಗೆ ಹೋಗಿದ್ದ. ನನಗಿನ್ನೂ ಅಡುಗೆ ಮನೆ ಕೆಲಸ ಬ್ಯಾಲೆನ್ಸ್ ಇತ್ತು ಗೈಸ್. ನಾನು ಫಸ್ಟು ತಿಂಡಿ ಮಾಡೋಕ್ಕೆ ಮುಂಚೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೇ ತಿಂಡಿ ಮಾಡೋದು ಯಾವಾಗ್ಲೂ. ಆದ್ರೂ ಅಡುಗೆ ಆದಮೇಲೂ ಒಂದ್ಸಲಿ ತಿಂಡಿ ಅಡುಗೆ ಆದಮೇಲೆ ಒಂದ್ಸಲಿ ಕ್ಲೀನ್ ಮಾಡ್ಕೋತೀನಿ. ನನ್ನ ಮಗಳು ಅರ್ಜೆಂಟ್ ಮಾಡ್ತಿದ್ಲು ಅಂತ ಅವಳಿಗೆ ಸಡನ್ನಾಗಿ 2 ಹಾಕ್ಕೊಟ್ಟೆ. ಆಮೇಲೆ ಹಾಕ್ಬಿಟ್ಟು ಹಾಟ್ ಬಾಕ್ಸ್ಗೆ ಇಡೋಣ ಅಂತ ಹೇಳಿ ನೋಡಿ ಇದಾಗ್ತಾಯಿದ್ದೀನಿ. ಇದು ಕೂಡ ಹಾಗೆ ಕಚ್ಕೊಂತು. ಸೊ ಒಂದ್ಸಲಿ ಹೆಣ್ಮಕ್ಳಿಗೆ ರೊಟ್ಟಿ ದೋಸೆ ನೀಟಾಗಿ ಬಂದುಬಿಟ್ರೆ ಫುಲ್ ಖುಷಿ ಆಗಿಬಿಡ್ತೀವಿ, ಹ್ಯಾಪಿ ಆಗಿಬಿಡ್ತೀವಿ. ಅದೇನಾದರೂ ಕಿತ್ತೋಯ್ತು ಕಚ್ಕೊತ್ತು ಅಂದಾಗಂತೂ ಮನಸ್ಸಿಗೆ ತುಂಬಾ ಕಿರಿಕಿರಿ ಬೇಜಾರು ಅನಿಸುತ್ತೆ. ಜೊತೆಗೆ ಅಲ್ಲಿಂದಲ್ಲೇ ಎಲ್ಲ ಪ್ರತಿಯೊಂದು ಕ್ಲೀನಿಂಗ್ ನಡೀತಾ ಇದೆ. ಏಕೆಂದರೆ ತುಪ್ಪ ಎಲ್ಲ ಯೂಸ್ ಮಾಡ್ತಿರ್ತೀನಲ್ವ, ನಮ್ಮದೆಲ್ಲ ವೈಟ್ ಟೈಲ್ಸು ಬೇಗ ಜಿಡ್ಡಾಗಿಬಿಡುತ್ತೆ, ಅಂಟ್ಕೊಂಡ್ಬಿಡುತ್ತೆ, ಕೊಳೆ ಕೊಳೆ ಥರ ಫೀಲ್ ಆಗುತ್ತೆ. ಅಲ್ಲಿಂದಲ್ಲೇ ಎಲ್ಲ ಪಾತ್ರೆಗಳನ್ನ ತೊಳ್ಕೊತಾ ಇರ್ತೀನಿ. ನಾನಂತೂ ಯಾವಾಗಲೂ ಹಾಗೆ. ಈ ಕಡೆದು ತುಂಬ ಸಾಫ್ಟಾಗಿ ಬರುತ್ತೆ, ಈ ಕಡೆದು ಹಿಂಗಾಗುತ್ತಲ್ಲ ಅಂತ ಅದು ಒಂದು ಕಿರಿಕಿರಿ ಆಗ್ತಾಯಿತ್ತು. ಸೊ ಪರವಾಗಿಲ್ಲ, ಇದು ಒಂದ್ಸಲಿ ಆಟ ಆಡಿಸಿ ಆಮೇಲೆ ಕ್ಲೀನಾಗಿ ಬಂತು. ಇವಳಿಗೂ ಕೂಡ ತಿಂಡಿ ಕೊಟ್ಟೆ. ಅವಳ ಸ್ಟೈಲ್ ನೋಡಿ, ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ದೇವ್ರ ಫೋಟೋಸ್ ಎಲ್ಲ ತೆಗೆದಿಟ್ಟಿದ್ನಲ್ವ, ಹಾಗಾಗಿ ಇವಳು ಮೆಟ್ಲ ಮೇಲೆ ಕೂತ್ಕೊಂಡು ಟೇಬಲ್ ಹಾಕ್ಕೊಂಡು ತಿಂತಾ ಇದ್ದಾಳೆ. ಚೆನ್ನಾಗಿದೆ ಮಮ್ಮಿ ಅಂತ 3 ರೊಟ್ಟಿ ತಿಂದ್ಲೋ ಇವತ್ತು.
ಸೊ ಅವಳಿಗಿನ್ನ ಜುಟ್ಟು ಕಟ್ಟಬೇಕಾಗಿತ್ತು. ಅವಳಿಗೆ ತಲೆ ಸ್ನಾನ ಮಾಡಿಸ್ಲಿಲ್ಲ, ಮೋಡ ಇತ್ತು ಅಂತ ಮೈ ಸ್ನಾನ ಮಾಡಿಸಿದ್ದೆ. ಪ್ರತಿಯೊಂದು ಬ್ಲ್ಯಾಂಕೆಟ್ಸ್ ಎಲ್ಲನೂ ವಾಶ್ ಮಾಡಿದ್ದೆ. ಅಷ್ಟರಲ್ಲಿ ನಮ್ಮ ಕೆಲಸದ ಹುಡುಗ ಕೂಡ ಬಂದ. ಅವ್ನಿಗೊಂದು 5-6 ದೋಸೆ ರೊಟ್ಟಿ ಹಾಕಿ ಕೊಟ್ಟೆ, ತಗೋ ತಿನ್ನು ಅಂತ. ಅವನು ಕೂಡ ನಾನು ಕೆಳಗಡೆ ತಿಂತೀನಿ ಅಂದ್ಕೊಂಡು ಹೋದ. 8 ಗಂಟೆ ಅಷ್ಟರಲ್ಲಿ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಕೊಟ್ಟು ಎಲ್ರಿಗೂ ರೆಡಿ ಇದ್ದುಬಿಡಬೇಕು. ಸತೀಶ್ ಇನ್ನೂ ವಾಕಿಂದ ಬಂದಿರಲಿಲ್ಲ. ಸೊ ಅದೇ ನವಣೆ ಹಿಟ್ಟಿಗೆ ಬೇಜಾರು ಮಾಡ್ಕೋತಾರೆ. ರಾತ್ರಿ ಕೂಡ ನಾವು ಮಸಾಲೆ ದೋಸೆ ತಿಂದಿದ್ವಿ ಅಂತ ಸ್ವಲ್ಪ ಇದು ರವೆ ಮತ್ತು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿ ರಾಗಿ ದೋಸೆ ಮಾಡೋಣ ಅಂತ ಕಲಿಸ್ದೆ. ನಮ್ಮ ಮನೇಲಿ ಒಬ್ಬೊಬ್ರಿಗೆ ಒಂದೊಂದು ಥರ ಗೈಸ್. ಒಂದು ರೀತಿ ಮಾಡಿದ್ರೆ ಕೆಲಸಗಳಿದ್ದಾಗ ತಿಂದ್ಬಿಟ್ರೆ ಸರಿ, ಕಣಿ ಆಡಿದ್ರೆ ನಂಗೆ ತುಂಬ ಸಿಟ್ಟು ಬಂದುಬಿಡುತ್ತೆ. ಅದಕ್ಕೋಸ್ಕರ ಅವ್ರು ಕಣಿ ಆಡೋದು ಬೇಡ, ನನಗೆ ಕಿರಿಕಿರಿ ಮಾಡೋದು ಬೇಡ ಅಂತ ಸ್ವಲ್ಪ ಕ್ರಿಸ್ಪಾಗಿ ಅವ್ರಿಗೆ ಗರ್ಗರಿಯಾಗಿ ಚೆನ್ನಾಗಿ ರೋಸ್ಟಾಗಿ ರಾಗಿ ರೊಟ್ಟಿ ಇದ್ದರೆ ನೀಟಾಗಿ ಸಮಾಧಾನವಾಗಿ ತಿನ್ನೋದು 3-4 ಅಷ್ಟೇ. 2-3 ತಿಂತಾರೆ ಅಷ್ಟೇ, 4 ತಿನ್ನಲ್ಲ, ಸಮಾಧಾನವಾಗಿ ತಿಂತಾರೆ. ಸೊ ಹಾಗಾಗಿ ಅವ್ರಿಗೂ ಯಾಕೋ ಸ್ವಲ್ಪ ಹುಷಾರಿಲ್ಲ, ಕೋಲ್ಡ್ ಆಗಿದೆ, ಗಂಟ್ಲು ಇಚ್ಚಿ ಆಗಿದೆ. ಸ್ವಲ್ಪ ಗ್ರೇವಿ ಕೂಡ ಖಾರವಾಗಿ ಚೆನ್ನಾಗಿತ್ತಲ್ವ, ಸೊ ನೆಮ್ಮದಿಯಾಗಿ ತಿನ್ನಲಿ ಅಂತ ಬಿಸಿ ಬಿಸಿ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಹಾಟ್ ಬಾಕ್ಸ್ಗೆ ಇಡೋಣ. ಆಮೇಲೆ ನನ್ನ ಕೆಲಸಗಳು ಇನ್ನೂ ಅರ್ಧ ಕೆಲಸನೂ ಆಗಿರಲ್ಲ, ಇನ್ನೂ ತುಂಬ ಕೆಲಸಗಳಿದ್ದಾವೆ. ಸೊ ಕೆಲಸ ನನ್ನ ಪಾಡಿಗೆ ನಾನು ಮಾಡ್ಕೊಳ್ಳೋಣ ಅಂತ ನೋಡಿ ರಾಗಿ ದೋಸೆ ತುಂಬ ಚೆನ್ನಾಗಿ ಬಂತು. ನಾವು ಏನೇ ಮಾಡಿದಾಗಲೂ ಸ್ವಲ್ಪ ಚಿರೋಟಿ ರವೆ ಹಾಕಿ ಮಿಕ್ಸ್ ಮಾಡಿ ಇದು ಒಂದು ಟಿಪ್ ಅಂದ್ಕೊಳ್ಳಿ, ತುಂಬ ಗರ್ಗರಿಯಾಗಿ ಕ್ರಿಸ್ಪಾಗಿ ಬರುತ್ತೆ. ರೊಟ್ಟಿ ಆಗಲಿ, ದೋಸೆಗೆ ಯಾರೂ ಹಾಕಲ್ಲ, ರೊಟ್ಟಿಗಳಿಗೆ ಯಾವುದೇ ರೊಟ್ಟಿ ಮಾಡಿದ್ರು ಸ್ವಲ್ಪ ಚಿರೋಟಿ ರವೆನ ಮಿಕ್ಸ್ ಮಾಡಿ. ಸೊ ಈ ಪಾತ್ರೆಗಳೆಲ್ಲ ಡೈಲಿ ಯೂಸ್ ಮಾಡೋ ಪಾತ್ರೆಗಳೆಲ್ಲ ತೊಳೆದಿಡ್ತಾಯಿದ್ದೀನಿ. ತುಂಬ ಸುಸ್ತಾಗ್ತಾಯಿತ್ತು. 3:30ಗೆ ಎದ್ದಿದ್ದು ನಾನು. ಬೆಳಗ್ಗೆಯಿಂದ ತಣ್ಣೀರೊಳಗೆ ಇದ್ದೀನಿ. ಸೊ ಹೊಟ್ಟೆ ತುಂಬ ಚುರುಗುಡ್ತಾಯಿತ್ತು. 1-2 ಬಾದಾಮಿ ನೆನೆಸಿದ್ದನ್ನ ಸಿಪ್ಪೆ ಬಿಡಿಸ್ಕೊಂಡು ತಿನ್ನೋದು ನಂಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ತಿಂದ್ಬಿಡು ಅಂದರೆ 1-2 ಬಾಯಿಗೆ ಹಾಕ್ಕೊಂಡು ಗಬ ತಿಂದುಬಿಡ್ತೀನಿ. ಈ ಸಿಪ್ಪೆ ಬಿಡಿಸಿ ತಿನ್ನೋದಿದೆಯಲ್ಲ, ಅದು ತುಂಬ ಕೆಟ್ಟ ಕೆಲಸ ನನಗೆ. ಅದು ಪೇಷನ್ಸೇ ಇರಲ್ಲ ಒಂದು ಟೈಮು. ಸೊ 2-3 ತೆಗೆದು ಸಿಪ್ಪೆ ಸುಲ್ಕೊಂಡು ತಿಂದ್ಕೊಂಡು ಕೆಲಸನ ಮುಂದುವರಿಸ್ತಾ ಇದ್ದೀನಿ. ತಲೆಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಬೇಕಾಗಿತ್ತು. ಕೈ ಎಣ್ಣೆ ಕೊಬ್ಬರಿ ಎಣ್ಣೆ 2 ಮಿಕ್ಸ್ ಮಾಡಿ ಕಾಯಕ್ಕಿಟ್ಟು ಕಾಯಿಸಿ ಈ ಕಡೆ ರೊಟ್ಟಿ ಮಾಡ್ತಾಯಿದ್ದೀನಿ, ಈ ಕಡೆ ಬಾದಾಮಿ ತಿಂತಾಯಿದ್ದೀನಿ. ನಮ್ಮ ಹೆಲ್ತು ನಾವು ನೋಡ್ಕೋಬೇಕಲ್ವ. ಅರ್ಲಿ ಮಾರ್ನಿಂಗ್ ಹಾಳು ಹೊಟ್ಟೆಗೆ ಬಾದಾಮ್ ತಿನ್ನಿ, ಇದು ನೀವು ಕೂಡ ಅಳವಡಿಸ್ಕೊಳ್ಳಿ. ನಾನು ಕೂಡ ತಿಂತಾಯಿದ್ದೀನಿ. ಬಾಡಿನ ಎನರ್ಜೆಟಿಕ್ಕಾಗಿ ಇಟ್ಕೊಳ್ಳುತ್ತೆ, ನಮ್ಮ ರಕ್ತನ ತೆಳು ಮಾಡೋಕ್ಕೆ ಬಾದಾಮಿ ತುಂಬ ಹೆಲ್ಪ್ ಮಾಡುತ್ತೆ. ಸೊ ತುಂಬ ರೊಟ್ಟಿ ಮಾತ್ರ ತುಂಬ ಚೆನ್ನಾಗಿ ಬಂತು. ಸತೀಶ್ಗೆ ಫುಲ್ ಹ್ಯಾಪಿ ಆಗುತ್ತೆ. ಸೊ 4 ಹಾಕಿಟ್ಟೆ, ಅವ್ರು 3 ತಿನ್ನೋದು, ಇನ್ನೊಂದು ಮಿಕ್ಕಿದ್ರೆ ಬೇಕಿದ್ರೆ ನಾನು ತಿನ್ಕೊಳ್ಳೋಣ ಅಂತ ಹೇಳಿ ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ಅವಳು ಜುಟ್ಟು ಕಟ್ಟಬೇಕಾಗಿತ್ತು. ಬಾ ಬೇಗ ಅಂತ ಕರೀತಾ ಇದ್ದೀನಿ. ಸೊ ಅವಳಂತೂ ಯಾರಾದರೂ ಹುಡುಗರು ಬಂದರೆ ಸಾಕು, ಅಂದರೆ ಮೀನ್ಸ್ ನಮ್ಮ ಕೆಲಸದ ಹುಡುಗರು ಅಕ್ಕ ಅದು ಇದು ಅಂದ್ಕೊಂಡು ಬರ್ತಾ ಇರ್ತಾರಲ್ಲ, ಅವ್ರ ಜೊತೆ ಮಾತಾಡೋಕ್ಕೆ ನಿಂತ್ಕೊಂಡ್ಬಿಡ್ತಾಳೆ. ಅವಳಿಗೂ ಕೂಡ ಚೂರು ಆಯಿಲ್ ಅಪ್ಲೈ ಮಾಡಿದ್ದೆ, ಮೈ ಸ್ನಾನ ಮಾಡ್ತಿದ್ದೆ. ತುಂಬ ಸಿಕ್ ಮಾಡ್ಕೊಂಡಿದ್ಲು, ಬಿಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಲು, ಕೂದಲೆಲ್ಲನೂ ಸಿಕ್ಕಾಗಿತ್ತು. ಸೊ ಹಾಗಾಗಿ ಬೇಗ ಅವಳಿಗೂ ಚೂರು ಜುಟ್ಟು ಕಟ್ಟಿ ಕೋಪ ಬಂದುಬಿಡುತ್ತೆ ನನಗೆ ಕೆಲಸದ ಟೈಮಲ್ಲಿ ಹಿಂಗೆಲ್ಲ ಆಡಿದ್ರೆ ಅಂತ ರೇಕೊಂಡು ಅವಳಿಗೂ ಸ್ವಲ್ಪ ಬೇಗ ಜುಟ್ಟು ಕಟ್ಟಿ ನಮ್ಮ ಹುಡುಗನಿಗೆ ಸ್ವಲ್ಪ ಮಾವಿನ ಸೊಪ್ಪು ಕಿತ್ಕೊಡಪ್ಪ ಅಂತ ಹೇಳಿದೆ. ಅವನದು ಆಲ್ರೆಡಿ ತಿಂಡಿ ಆಗಿತ್ತು. ಸೊ ಆಯಿತು ಕಣಕ್ಕ ಕಿತ್ಕೊಡ್ತೀನಿ ಅಂತ ಹೇಳಿ ಅವನು ಸ್ವಲ್ಪ ನನಗೆ ಮಾವಿನ ಸೊಪ್ಪು ಕಿತ್ಕೊಟ್ಟ. ಅವನು ಕೂಡ ಊರಿಗೆ ಹೋಗ್ಬೇಕಾಗಿತ್ತಂತೆ, ಅದಕ್ಕೋಸ್ಕರ ಅವನಿಗೂ ಬೇಗ ತಿಂಡಿ ಕೊಟ್ಟೆ. ಸೊ ಏನು ಗೊತ್ತಾ, ನಾವು ಮಕ್ಕಳನ್ನ ಹೇಗೆ ಮ್ಯಾನರ್ಸ್ ಆಗಿ ಅಥವಾ ಯಾವ ರೀತಿ ಬೆಳೆಸ್ತೀವೋ ಅವರು ಕೂಡ ಅದೇ ರೀತಿ ಬೆಳ್ಕೊಂಡು ಹೋಗ್ತಾರೆ. ದಯವಿಟ್ಟು ನಾವು ಮಾಡೋ ಕೆಲಸದಲ್ಲಿ ಎಲ್ಲದರಲ್ಲೂ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಡೆ ಎಲ್ಲ ಕೆಲಸ ಮುಗಿತಾ ಇದೆ ಅನ್ನೋವಾಗ ಮಧ್ಯಾಹ್ನ ಸಾಂಬಾರು ಏನಪ್ಪ ಮಾಡೋದು ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸತೀಶ್ಗಂತೂ ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಬನ್ನಿ ಅಂತ ಹೇಳೋಷ್ಟು ಇರಲಿಲ್ಲ. ಕಾರಣ ಪಾಪ ಯಾಕೋ ತುಂಬ ನರಳಾಡ್ತಿದ್ರು. ಅವರೆಕಾಳಿತ್ತು, ಒಣ ಅವರೆಕಾಳು. ಸ್ವಲ್ಪ ಕಡಿಮೆ ಫ್ಲೇಮಲ್ಲೇ ಚೆನ್ನಾಗಿ ನೀರು ಚುಮ್ಕಿಸ್ಕೊಂಡು ಅವರೆಕಾಳನ್ನ ಹುರಿದಿಟ್ಬಿಟ್ಟು ನೆನೆಸೋಣ ಅಂತ ನೆನೆಸ್ತಾ ಇದ್ದೀನಿ. ಉಪ್ಸಾರಿಲ್ಲ, ಒಣ ಅವರೆಕಾಳು ಹುಳಿ ಖಾರ ಮಾಡಿ ಸುಮಾರು ದಿನ ಆಗಿತ್ತು. ದಿಢೀರಂತ ಮನೇಲಿ ಏನೂ ತರಕಾರಿ ಇಲ್ಲ ಅಥವಾ ಕೆಲಸ ಜಾಸ್ತಿ ಇದೆ ಅಂದಾಗ 1 ಪಾಟ್ ರೆಸಿಪಿ. ನನ್ನ ಕೈಯೆಲ್ಲ ನೋಡಿ ಗೈಸ್ ಎಲ್ಲ ಬೊಬ್ಬೆ ಬಂದಿದೆ, ನಿಮಗೆ ತೋರಿಸ್ತಾ ಇದ್ದೀನಿ ಲೈವಲ್ಲಿ. ನನ್ನ ಕೈ ಕಲ್ಲರ್ ನೋಡಿ ಯಾವ ರೀತಿ ಆಗಿದೆ ಅಂತ. ಇದು ಯಾವುದೇ ರೀತಿ ಫಿಲ್ಟರ್ ಅಥವಾ ಏನೂ ಇಲ್ಲ, ನ್ಯಾಚುರಲಾಗೆ ತೋರಿಸ್ತಾ ಇದ್ದೀನಿ. ಬೆಳಗ್ಗೆಯಿಂದ ನೀರಲ್ಲಿ ನಿಂತಿರೋದಕ್ಕೆ ಪೋರ್ಟಿಕೋ ಇಲ್ಲ ಕಾಸ್ಟಿಕ್ ಸೋಡಾ ಹಾಕಿ ಮುಂದೆ ಎಲ್ಲ ಉಜ್ಜಿರೋದಕ್ಕೆ ಕೈ ಫುಲ್ಲು ಇನ್ಫೆಕ್ಷನ್ ಆಗಿದೆ. ನಿಮ್ಮೆಲ್ರಿಗೂ ಗೊತ್ತು ನೋಡಿ, ಚರ್ಮ ಎಲ್ಲ ಕಿತ್ಕೊಂಡು ಬಂದಿದೆ. ಪ್ರತಿ ಸಲ
ನನಗೆ ಪೋರ್ಟಿಕೋ ಉಜ್ಜಿದಾಗ ಕಾಸ್ಟಿಕ್ ಸೋಡಾ ಬ್ಲೀಚಿಂಗ್ ಪೌಡರ್ ಈ ಥರದ್ದೆಲ್ಲ ಮುಟ್ದಾಗ ಈ ಥರ ಆಗುತ್ತೆ, ಕೈ ಸ್ವೆಲ್ ಆಗಿಬಿಡುತ್ತೆ, ರೆಡ್ ಆಗಿಬಿಡುತ್ತೆ, ಪಿಂಕ್ ಆಗಿಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ಕೈಗೆ ಗ್ಲೌಸ್ ಹಾಕ್ಕೊಂಡು ಮಾಡಿ ಅನ್ಬೇಡಿ, ಅದು ಕಂಫರ್ಟ್ ಇರೋಲ್ಲ ನಮಗೆ, ಬಿಚ್ಕೊಂಡು ಹೋಗ್ತಾ ಇರುತ್ತೆ. ನನ್ನ ಕೈಯಂತೂ ತುಂಬ ಉರಿ ಅನ್ನಿಸ್ತಾ ಇತ್ತು. ನೋಡಿ ಫುಲ್ ಕ್ಲೀನ್ ಮಾಡಿದೆ. ಅಡುಗೆ ಮನೆ, ದೇವ್ರ ಮನೆ ಒಂದು ಸ್ನಾನ ಮಾಡಿ ಮಾಡೋಣ ಅಂತ ಪ್ರತಿಯೊಂದು ಕ್ಲೀನ್ ಮಾಡಿ ಫೋಟೋ ಒಂದು ಜೋಡಿಸ್ಕೋಬೇಕಾಗಿತ್ತು ದೇವ್ರ ಮನೆಗೆ. ಎಷ್ಟು ಸಮಾಧಾನ ಆಗುತ್ತೆ ಅಂದರೆ, ಈಗ ನೋಡಿ ಫ್ರೆಶ್ ಅಪ್ ಆಗಿ ಬಂದು ಇನ್ನೂ ತಿಂಡಿ ತಿಂದಿಲ್ಲ ನಾನು. ಏನು ಮಾಡ್ತಾಯಿದ್ದೀನಿ ಅಂದರೆ ಕೊಬ್ಬರಿ, ಕಡಲೆಕಾಯಿ ಬೀಜ, ಎಳ್ಳು ಎಲ್ಲ ಉರಿಬೇಕಲ್ವ, ಸೊ ಎಲ್ಲ ಉರಿತಾಯಿದ್ದೀನಿ. ನಾನು ಕೂಡ ತಲೆಗೆ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿಕೊಂಡು ಕೈಯೆಲ್ಲ ಉರಿ ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಕೈಯೆಲ್ಲ ಸುಟ್ಕೊಂಡಿದ್ದೀನಿ. ಕೈ ಕಲ್ಲರ್ ನೋಡಿ, ಸ್ನಾನ ಮಾಡಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿದ್ರು ಕೂಡ ಕೈಯದು ಸ್ವೆಲ್ನೆಸ್ ಹೋಗಿಲ್ಲ, ಕೈ ಹಾಗೆ ರೆಡ್ ಇದೆ. ಹಂಗೆ ಅಂದ್ಬಿಟ್ಟು ಕುತ್ಕೊಂಡ್ಬಿಟ್ರೆ ಕೆಲಸನೂ ಕುತ್ಕೊಂಡ್ಬಿಡುತ್ತೆ. ಸೊ ಬೇಗ ಎಲ್ಲ ಹುರ್ಕೋತಾ ಇದ್ದೀನಿ. ಹಿಂಗೆ ಅನ್ನೋಕ್ಕಾಗ್ತಾಯಿಲ್ಲ, ಕೈ ಅದನ್ನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ. ಸ್ವಲ್ಪ ಸಖತ್ ಉರಿತಾ ಇತ್ತು, ಬಟ್ ಆದ್ರೂ ಎಲ್ಲನೂ ಈಗ ನಾವು ರೆಡಿ ಮಾಡಿ ಕೊಡಬೇಕಲ್ವ, ಎಲ್ಲ ರೆಡಿ ಮಾಡ್ಕೋಬೇಕಲ್ವ. ಒಬ್ಬಳೇ ಇರೋದು, ಇನ್ನು ಸಾಂಬಾರು ಮಾಡಬೇಕು, ದೇವ್ರ ಮನೆ ಜೋಡಿಸ್ಕೋಬೇಕು. ನೆನೆಸ್ಕೊಂಡ್ರೆ ಚಳಿ ಜ್ವರ ಬರುತ್ತೆ ಗೈಸ್. ಆದರೂ ಏನೂ ಮಾಡೋಕ್ಕಾಗಲ್ಲ, ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಅದೆಷ್ಟೇ ಕಷ್ಟ ಆಗಲಿ ಖಂಡಿತವಾಗ್ಲೂ ಮಾಡ್ತೀನಿ ಅಂತ. ಸೊ ಕೊಬ್ಬರಿ ಎಲ್ಲ ಹುರಿದಾದ್ಮೇಲೆ ಕಡಲೆಕಾಯಿ ಬೀಜ ಉರಿತಾ ಇದ್ದೀನಿ. ಕಡಲೆಕಾಯಿ ಬೀಜನೂ ಅಷ್ಟೇ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಉರಿಯೋಂಥದ್ದು. ಇದೆಲ್ಲ ನಮ್ಮ ಹುಡುಗರು ಕಟ್ ಮಾಡಿ ಕೊಟ್ಟಿದ್ರು, ನನಗೆ ಅದು ಒಂದು ಖುಷಿ ಆಯಿತು. ನಾನು ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ ನಿಮಗೆ, ನಮ್ಮ ಹುಡುಗರೆಲ್ಲ ಕಟ್ ಮಾಡಿಕೊಟ್ಟಿದ್ರು, ನಾನು ಅದನ್ನೆಲ್ಲ ಒಣಗಿಸ್ಕೊಂಡಿದ್ದೀನಿ ಅಂತ. ನಾನು ಯಾವಾಗಲೂ ಇಷ್ಟೇ, ನಾವೇ ಎಲ್ಲ ಐಟಮ್ಸ್ ನಮ್ಮ ಗೋಡನಲ್ಲೇ ಇರುತ್ತೆ, ಎಲ್ಲ ನಾವೇ ಮಾಡೋದು. ನೋಡಿ ಎಷ್ಟು ಹುರಿದು ಹಾಕಿದ್ದೀನಿ ಆವಾಗಲೇ. ಕಡಿಮೆ ಫ್ಲೇಮಲ್ಲಿ ಮಾಡಿಕೊಂಡು ಬೇಗ ನೀಟಾಗಿ ಉರಿತಾಯಿದ್ದೀನಿ. ಈಗ ಎಳ್ಳು ಉರಿತಾಯಿದ್ದೀನಿ, ಬಿಳಿ ಎಳ್ಳು. ಸ್ವಲ್ಪ ನೀರನ್ನ ಈ ಥರ ಚುಮ್ಕಿಸ್ಕೊಂಡು ಉರಿಬೇಕು. ಅದು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ನಾನೇನು ಸ್ಪೆಷಲಾಗಿ ಹೇಳೋದಿಲ್ಲ. ಸೊ ಬೆಳಗ್ಗೆಯಿಂದ ಒಂದು ಲೋಟ ಕಾಫಿನೂ ಕುಡ್ದಿಲ್ಲ, 2-3 ಬಾದಾಮ್ ತಿಂದಿರೋದು ಬಿಟ್ಟರೆ. ಅವರೆಕಾಳು ನೆನೆಸಿರೋ ಸೈಡ್ಗಿಟ್ಟು ಸ್ಟ್ರಾಂಗಾಗಿ ಒಂದು ಕಪ್ ಕಾಫಿ ಮಾಡಿ ಸತೀಶ್ಗೆ 1 ಲೋಟ ಹಾಲು ಕೊಟ್ಟು ಅವ್ರಿಗೆ ತಿಂಡಿ ಕೊಟ್ಟು, ಅವರು ತಿಂಡಿ ತಿಂದಾಗಿತ್ತು, ರಾಗಿ ದೋಸೆ ಗ್ರೇವಿ. ಸೊ ಅವ್ರಿಗೂ ಹಾಲು ಕೊಟ್ಟು ಬಂದು ಈಗ ನಾ ತಟ್ಟೆಗೆ ತಿಂಡಿ ಹಾಕ್ಕೊಂಡು ಕೂತ್ಕೊಂಡು ತಿಂಡಿ ತಿನ್ನೋಣಪ್ಪ ಫಸ್ಟು ಅಂತ ಹೇಳಿ ತಿಂಡಿ ತಿಂತಾಯಿದ್ದೀನಿ. ನನ್ನ ಮಗ ಕೂಡ ಟ್ಯೂಷನಿಂದ ಬಂದ, ಸೊ ಅವನು ಕೂಡ ತಿಂಡಿ ತಿಂದಿದ್ದಾನೆ. ಅವನಿಗೂ ತಿಂಡಿ ಕೊಟ್ಟು ನಾನು ಕೂಡ ಕೂತ್ಕೊಂಡು ತಿಂಡಿ ತಿಂತಾಯಿದ್ದೀನಿ. ನನ್ನ ಮಗಳು ಜರ್ಕಿನ್ ಹಾಕ್ಕೊಂಡು ಕವರ್ ಮಾಡ್ಕೊಂಬಿಟ್ಟಿದ್ದಾಳೆ. ಇವತ್ತಂತೂ ಒಂದು ಚೂರು ಬಿಸಿಲಿಲ್ಲ ಗೈಸ್, ಬೇಜಾರು ಹಿಡ್ದೋಯ್ತು ನನಗಂತೂ. ತಿಂಡಿ ಎಲ್ಲ ತಿಂದು ಇವಾಗ ಸಮಾಧಾನವಾಗಿ ಕೂತ್ಕೊಂಡು ಒಂದು ಕಪ್ ಕಾಫಿ ಆರೋಗಿತ್ತು, ಅದು ಆಲ್ರೆಡಿ ಕಾಫಿ ಕುಡಿತಾಯಿದ್ದೀನಿ. ಇನ್ನೂ ಸಾಂಬಾರು ಮಾಡಬೇಕು, ದೇವ್ರ ಮನೆ ಜೋಡಿಸ್ಕೋಬೇಕು, ಒಗೆದಾಕಿರೋ ಬಟ್ಟೆ ಎತ್ಕೊಬರ್ಬೇಕು, ಬಟ್ಟೆ ಆರ್ಗನೈಸ್ ಮಾಡಬೇಕು, ಐರನ್ ಮಾಡಬೇಕು. ಯಪ್ಪ ದೇವ, ಎಷ್ಟು ಕೆಲಸ ಇದ್ದಾವೆ ಗೊತ್ತಾ ಗಾಯ್ಸ್. ನೀವು ಅನ್ಕೋತೀರಾ ಯಾರೂ ಮಾಡಬಾರ್ದೇ ಇರೋ ಕೆಲಸ ನೀವೇನು ಮಾಡ್ತಾಯಿದ್ದೀರಾ ಅಂತ. ದಯವಿಟ್ಟು ಈ ರೀತಿ ಯಾರೂ ಮಾಡ್ತಿರೋ ಬಿಡ್ತಿರೋ ಅದು ನನಗೆ ಗೊತ್ತಿಲ್ಲ, ಬಟ್ ಎಲ್ಲ ಹೆಣ್ಮಕ್ಳು ಹಬ್ಬ ಅಂತ ಬಂದಾಗ ಮಾಡೇ ಮಾಡ್ತಾರೆ. ಬಟ್ ನಂಗೆ ರೆಗ್ಯುಲರಾಗಿ ಇಷ್ಟು ಕೆಲಸ ಇದ್ದೇ ಇರುತ್ತೆ. ಸೊ ಫೈನಲಿ ಫಸ್ಟಿಗೆ ನಾನು ದೇವ್ರ ಮನೆ ಕೆಲಸಕ್ಕೆ ಬಂದೆ. ಎಲ್ಲದಕ್ಕೂ ದೀಪ ಹಾಕಿ ಬತ್ತಿ ಹಾಕಿ ಜೋಡಿಸಿ ಇಟ್ಕೊಂಡ್ಬಿಟ್ರೆ ನಾಳೆಗೆ ಹುಣ್ಣಿಮೆ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನೋಡಿ ದೇವ್ರ ಮನೆ ಫುಲ್ ಆರ್ಗನೈಸ್ ಮಾಡಿಕೊಂಡೆ. ಎಲ್ಲನೂ ತೊಳೆದು ಜೋಡಿಸಿ ಬೊಟ್ಟಿಟ್ಟು ಗಂಧ ಕುಂಕುಮ ಇಟ್ಟು ರೆಗ್ಯುಲರಾಗಿ ನಾನು ಹೇಗೆ ಡೆಕೋರೇಟ್ ಮಾಡ್ಕೋತೀನಿ ಹಾಗೆ ಎಲ್ಲ ಜೋಡಿಸಿ ಇಟ್ಕೊಂಡ್ಬಿಟ್ಟೆ. ಇದು ಒಂದು ದೊಡ್ಡ ಕೆಲಸ. ಈ ಕಡೆ ಅಡುಗೆಗೂ ಕೂಡ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಕಟ್ ಮಾಡಿಕೊಂಡು, ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡು, ಕಾಯಿ ಕಡಲೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ರುಬ್ಕೊಂಡು ಅವರೆಕಾಳನ್ನ ಬೇಯಕ್ಕೆ ಇಟ್ಕೊಂಡು, ಈ ಕಡೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ 2 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡು, ಕರಿಬೇವು ಜೀರಿಗೆ ಸಾಸಿವೆ ಹಾಕ್ಕೊಂಡು ಎಣ್ಣೆಗೆ ಚೆನ್ನಾಗಿ ಫ್ರೈ ಆದಮೇಲೆ 1 ಈರುಳ್ಳಿ 1 ಮೆಣಸಿನ್ಕಾಯಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡು, ಆಮೇಲಿಂದ ಟೊಮೆಟೊನ ಆ್ಯಡ್ ಮಾಡಿಕೊಂಡು, ಅದು ಮಾಡುವಾಗಲೇ ಗ್ಯಾಸ್ ಸಿಲಿಂಡ್ರ್ ಖಾಲಿ ಆಯಿತು. ಕೆಳಗಡೆ ಹೋಗಿ ಸಿಲಿಂಡ್ರ್ ಫಿಟ್ ಮಾಡಿ ಮತ್ತೆ ಬಂದು ಸ್ಟವ್ ಹಚ್ಚಿ ಈಗ ಆಲೂಗಡ್ಡೆ ಬದನೆಕಾಯಿ ಹಾಕಿ, ಯಾವಾಗಲೂ ಅರಿಬರಿ ಇದ್ದಾಗ ಅರ್ಜೆಂಟಾಗಿ ಮಾಡಬೇಕಪ್ಪ ಅಂದಾಗ ಗ್ಯಾಸ್ ಫ್ಲೇಮ್ ಆಫ್ ಆಗಿಬಿಡತ್ತೆ, ಸಿಲಿಂಡರ್ ಖಾಲಿ ಆಗಿಬಿಡತ್ತೆ. ಸತೀಶ್ ಇರಲಿಲ್ಲ, ಎಲ್ಲ ಹೋಗಿದ್ರು, ಹಾಗಾಗಿ ನಾನೇ ಹೋಗಿ ಫಿಟ್ ಮಾಡಿ ಬಂದೆ. ನಮ್ಮ ಹುಡುಗನೂ ಕೂಡ ಇರಲಿಲ್ಲ. ರುಬ್ಬಿಟ್ಟಂಥ ಮಸಾಲೆನ ಆ್ಯಡ್ ಮಾಡಿ, ಸೊ ಕನ್ಸಿಸ್ಟೆನ್ಸಿ ತೀರಾ ತೆಳುವೂ ಅಲ್ಲ ತೀರಾ ಗಟ್ಟಿನೂ ಅಲ್ಲ. ಅವರೆಕಾಳನ್ನ ಕುಕ್ಕರಲ್ಲಿ 1 ಕೂಗಿಸ್ಕೊಂಡಿದ್ದೆ. ಸೊ ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿಗೆ ಮಾಡ್ತಾಯಿದ್ದೀನಿ ಸಾಂಬಾರನ್ನ. ಯಾಕಂದರೆ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಬೇಗ ಬೆಂದೋಗ್ಬಿಡುತ್ತೆ, ಅವರೆಕಾಳು ಬೇಯಲ್ಲ, ಹಾಗಾಗಿ ನಾನು ಅವರೆಕಾಳನ್ನ ಕೂಗಿಸ್ಕೊಂಡಿದ್ದು ಕುಕ್ಕರಲ್ಲಿ. ಸೊ ಈ ಸಾಂಬಾರು ರೆಸಿಪಿ ಸುಮಾರು ಸಲ ನಾನು ಶೇರ್ ಮಾಡಿದ್ದೀನಿ ನನ್ನ ಹಳೆಯ ವ್ಲಾಗಲ್ಲಿ. ಇಂಟ್ರೆಸ್ಟ್ ಇದ್ದರೆ ಹಳೆ ವೀಡಿಯೋಗಳು ಒಂದ್ಸಲ ಚೆಕ್ ಮಾಡಿ.
ಸಾಂಬಾರು ಸೊಪ್ಪು ಸ್ವಲ್ಪ ಗಾರ್ನಿಷ್ಗೆ ಹಾಕಿ ಕುದಿಯಾಕ್ಬಿಟ್ಟೆ. ಈ ಕಡೆ ರೈಸ್ಗೂ ಕೂಡ ಅನ್ನಕ್ಕೆ ಕೂಡ ಇಟ್ಕೊಂಡೆ. ಸತೀಶ್ ಬಂದಮೇಲೆ ಬಿಸಿ ಮುದ್ದೆ ಮಾಡಿಕೊಡೋಣ ಅವ್ರಿಗೆ ಅಂತ ಹೇಳಿ ದಿಢೀರಂತ ಮಾಡ್ಕೊಬೋದು ಈ ಸಾಂಬಾರನ್ನ. ಬೆಳಗ್ಗೆ ತೋರಿಸಿದಂಥ ಗ್ರೇವಿ ಕೂಡ. ಸೊ ಮನೇಲಿ ಏನೂ ಇಲ್ಲ ಅಂದಾಗ ಕಾಯಿ ಕಡಲೆ ಶುಂಠಿ ಬೆಳ್ಳುಳ್ಳಿ ಸಾಂಬಾರು ಪುಡಿ ಅಂತೂ ಇದ್ದೇ ಇರುತ್ತೆ, ರುಬ್ಬಿಟ್ಟು ಮಾಡ್ಕೊಳ್ಳೋದಷ್ಟೇ. ಉಪ್ಪು ಹುಳಿ ಖಾರ ಕರೆಕ್ಟಾಗಿ ಹಾಕಬೇಕು. ಇನ್ನೂ ಗ್ರೇವಿ ಅರ್ಧ ಕುಕ್ಕರ್ ಗ್ರೇವಿ ಇತ್ತು. ಸೊ ಈ ಕಡೆ ಕುದಿಯೋಕ್ಕಿಟ್ಟು ಈ ಕಡೆ ರೈಸ್ಗಿಟ್ಟು ಆ ಗ್ರೇವಿ ಕೂಡ ಬಿಸಿ ಮಾಡಿಟ್ಟು ಅಲ್ಲಿಂದಲ್ಲೇ ಪ್ರತಿಯೊಂದು ನಾವು ಗುಡ್ಡೆ ಹಾಕ್ಕೊಳ್ಳಲ್ಲ ಗೈಸ್, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಅಡುಗೆ ಮನೆ ಪಾತ್ರೆ, ಅಡುಗೆ ಮನೆ ಸ್ಲ್ಯಾಬ್ ಎಲ್ಲನೂ ಕೂಡ ಪ್ರತಿಯೊಂದೂ ಕ್ಲೀನ್ ಆ್ಯಂಡ್ ನೀಟ್ ಮಾಡಿ ಇಟ್ಬಿಡ್ತೀನಿ. ತರಕಾರಿ ಕಟ್ ಮಾಡಿದ ವೆಸಲ್ಸ್ ಎಲ್ಲ. ಸತೀಶ್ ಕೂಡ ಬಂದರು. ಸೊ ಬಿಸಿ ಮುದ್ದೆ ಮಾಡಿ ಎಲ್ಲ ಒಟ್ಟಿಗೆ ಮಕ್ಕಳು ಕೂಡ ನಿದ್ದೆ ಮಾಡಿ ಎದ್ದರು ಒಂದು ರೌಂಡು. ಅವ್ರಿಗೂ ಕೂಡ ಊಟಕ್ಕೆ ಕೊಟ್ಟೆ ಬಿಸಿ ಬಿಸಿ ಮುದ್ದೆ. ಎಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ನಾವು ಹೆಣ್ಮಕ್ಳು ಹೆಂಗೆ ಗೊತ್ತಾ, ಎಲ್ಲರೂ ಊಟ ಆಗಿ ಅವ್ರ ಸಮಾಧಾನ ಆದಮೇಲೆ ಫೈನಲ್ ಲಾಸ್ಟ್ಗೆ ನಾವು ಕುತ್ಕೊಂಡು ಊಟ ಮಾಡೋದು ಅಲ್ವಾ. ಸೊ ನಂದು ಕತೆ ಅದೇ ಪರಿಸ್ಥಿತಿ. ನಾನು ಕೂಡ ಐರನ್ ಮಾಡಿ ಬಂದು ಈಗ ಕಾಲು ಸಿಕ್ಕಾಬಟ್ಟೆ ನೋವು ಬಂದಿತ್ತು ನನಗೆ. ಕಾಲು ನೀಡ್ಕೊಂಡು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೊಂಬೇಡಿ. ಸಾಂಬಾರಂತೂ ತುಂಬ ಚೆನ್ನಾಗಾಗಿತ್ತು. ಈ ಸಾಂಬಾರು ನಿಮಗೆ ಗೊತ್ತಾ, ನೀವು ಮಾಡ್ತೀರಾ ಉಳ್ಳಿ ಖಾರ ಅಂತಲೂ ಕರಿತೀವಿ ಅಥವಾ ಉರ್ಸಾರು ಅಂತಲೂ ಕೂಡ ಕರಿತೀವಿ ಹಳ್ಳಿ ಕಡೆ ಆಡು ಭಾಷೆಯಲ್ಲಿ. ನಮ್ಮ ಕಡೆ ಇದನ್ನ ಅವರೆಕಾಳು ಉರ್ಸಾರು ಅಂತಲೇ ಕಡೆ ಕರೀತಾರೆ. ಅವರೆಕಾಳು ಜೊತೆ ಹುಳ್ಳಿಕಾಳು ಕೂಡ, ಅವರೆಕಾಳು ಬೇರೆ ಹುಳ್ಳಿಕಾಳು ಕೂಡ ಹಾಕ್ಬೋದು. ಸೊ ನೋಡ್ತಾ ಸಂಜೆ ಆಯಿತು. ಕಾಫಿ ಮಾಡಿ ಕುಡಿದು ಬೆಳಗ್ಗೆಯಿಂದ ನೋಡಿ ಬೆವರು ಎಲ್ಲ ಕಡೆ ಕಿತ್ಕೊಂಡು ಹರಿತಾ ಇದೆ. ನನಗೆ ತುಂಬ ಸುಸ್ತಾಗಿದೆ ಗೈಸ್ ನಂಗೆ ನಿಜಕ್ಕೂ. ಇವತ್ತಂತೂ ಒಂದು ಟಬ್ಬು ಫುಲ್ ಆಯಿತು, ಅಷ್ಟು ಹುರಿದಿಟ್ಟಿದ್ದೆ. ಈಗ ಅದನ್ನು ಸ್ವಲ್ಪ ಪ್ಯಾಕ್ ಮಾಡಿ ಅಂತ ಕೊಟ್ಟೆ. ಮಕ್ಕಳ ಜೊತೆ ಸತೀಶ್ ಕೂಡ ಕೂತ್ಕೊಂಡು ಪ್ಯಾಕ್ ಮಾಡ್ತಾಯಿದ್ದಾರೆ. ಅವ್ರಿಗೂ ಕೂಡ ಸ್ವಲ್ಪ ಹೊತ್ತು ಅರ್ಧ ಗಂಟೆ ಓದಿಸಿ ಬರೆಸಿ ಎಲ್ಲ ಆದಮೇಲೆ ಒಂದು 5 ಗಂಟೆ ಹಂಗೆ ಕೂತ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಎಲ್ಲ ಒಂದಿನವೇ ಎಲ್ಲನೂ ಮಾಡ್ಕೊಳಕ್ಕಾಗಲ್ಲ, ಏನಂತೀರ. ಸೊ ಒಂದು 150 ಬೌಲಷ್ಟು ಎಲ್ಲ ಸತೀಶ ತಂದಿದ್ರು. ಇದು ಬಾಕ್ಸು 100 ml ಏನೋ ಐ ಥಿಂಕ್, ಸರಿ ಗೊತ್ತಿಲ್ಲ ನನಗೆ. ಈ ಕೆಮ್ಮು ಇನ್ನೂ ನಂಗೆ ಹೋಗಿಲ್ಲ. ವಿಡಿಯೋ ರೆಕಾರ್ಡ್ ಮಾಡುವಾಗಲೇ ಕೆಮ್ಮು ಬರುತ್ತೆ ನನಗೆ. ಸೊ ಎಲ್ಲನೂ ಕೂತ್ಕೊಂಡು ಪ್ಯಾಕ್ ಮಾಡ್ತಾಯಿದ್ದಾರೆ. ನಾನು ಸ್ವಲ್ಪ ಬಟ್ಟೆ ಐರನ್ ಮಾಡಬೇಕಿತ್ತು, ಐರನ್ ಎಲ್ಲ ಆಯಿತು. ಜೊತೆಗೆ ಕಾಫಿ ಮಾಡಿ ಕುಡಿದು ಈಗ ನಮ್ಮ ಹುಡುಗ ಮಾವಿನ ಸೊಪ್ಪು ಕಿತ್ಕೊಟ್ಟಿದ್ದ, ತೋರಣ ಮಾಡೋ ಸರದಿ ತೋರಣ ಕೂಡ ಮಾಡಿಕೊಡು, ಎಲ್ಲ ಬಿಡಿಸಿ ಕೊಡಿ ತೋರಣ ಮಾಡ್ತೀನಿ ಅಂತ ಹೇಳಿ ನಾನು ಚಿಕ್ಕ ಪುಟ್ಟದೆಲ್ಲ ತೋರಣ ಮಾಡಿದೆ. ನನ್ನ ಮಗನಿಗೆ ಗೋಡೌನ್ ಬಾಗಿಲಿಗೆ ದೊಡ್ಡ ತೋರಣ ಮಾಡು ಅಂತ ಹೇಳಿ ದೊಡ್ಡ ತೋರಣ ಮಾಡಿಸ್ತಾ ಇದ್ದೆ. ಏನೋ ಒಂಥರ ಪಾಸಿಟಿವ್ ವೈಬ್ಸ್. ಈ ಹಬ್ಬ ಅಂತಲ್ಲ, ಪ್ರತಿಯೊಂದು ಹಬ್ಬಕ್ಕೂ ನನಗಿಷ್ಟೇ ಎನರ್ಜಿ ಇರುತ್ತೆ, ಖುಷಿ ಇರುತ್ತೆ, ಎಂಥೋಸಿಯಾಸಮ್ ಇರುತ್ತೆ. ನಮ್ಮನೆ ಕೆಲಸ ನಾವೇ ಮಾಡ್ಕೋಬೇಕಲ್ವ, ಇನ್ಯಾರು ಬರ್ತಾರೆ ಮಾಡೋಕ್ಕೆ. ಸೊ ನೋಡಿ ಅವನ ಐಡಿಯಾ ನೋಡಿ, ಆ ಕಡೆ ಒಂದು ದೀಪಾಲೆ ಕಂಬಕ್ಕೆ ದಾರ ಕಟ್ಟಿದ್ದಾನೆ, ಈ ಕಡೆ ಒಂದು ದೀಪಾಲೆ ಕಂಬಕ್ಕೆ ದಾರ ಕಟ್ಟಿದ್ದಾನೆ. ಮನೆ ಫುಲ್ಲು ಮಾವಿನ ಸೊಪ್ಪನ್ನ ಹರಡ್ಕೊಂಡು ಕೂತ್ಕೊಂಡು ತೋರಣ ಮಾಡ್ತಾಯಿದ್ದಾನೆ. ನಿಂಗೆ ಯಾಕೆ ಮಮ್ಮಿ, ನಿಂಗೆ ತೋರಣ ತಾನೇ ಬೇಕು, ನಾನು ಮಾಡ್ಕೊಡ್ತೀನಿ ಬಿಡು ಮಮ್ಮಿ ಅಂತ. ನನಗಂತೂ ತಲೆ ಚಿಟ್ಟಿಡ್ದೋಯ್ತು. ಈಗ ನೈಟ್ ಊಟಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಸಾಂಬಾರಂತೂ ಖಾಲಿನೇ ಆಗಿಲ್ಲ. ಅರ್ಧ ಕುಕ್ಕರ್ ಸಾಂಬಾರು, ಅರ್ಧ ಬೌಲ್ ಗ್ರೇವಿ ಎಲ್ಲ ಇದೆ. ಅದನ್ನೇ ಬಿಸಿ ಮಾಡ್ತಾಯಿದ್ದೀನಿ. ಸೊ ಇದನ್ನೇ ಊಟ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ನೋಡಿ ಎಷ್ಟಾಗಿದೆ. ಒಂದು ಬಾಕ್ಸು ಫುಲ್ಲು ಮಾಡಿ ಮೇಲೆ ತಿಟ್ಟಿದ್ದೀನಿ. ಈ ನಾಳೆ ಪೂಜೆಗೆ ಏನೇನು ಬೇಕೋ ಎಲ್ಲನೂ ಇದು ತೊಳೆದೇ ಇರಲಿಲ್ಲ. ಸೊ ನಾಳೆ ಉಣ್ಮೆ ಏನು ತೊಳೆಯೋದು, ಇವತ್ತೇ ತೊಳೆಯೋದು ಮುಖವಾಡ ಅಂತ ಹೇಳಿ ಮೇಲಿಂದ ತೊಗೊಂಬಂದು ಎಲ್ಲ ತೊಳೆಯೋಣ ಅಂತ ರೆಡಿ ಮಾಡಿಕೊಂಡು ದೀಪದ ಬತ್ತಿ ಹಾಕೊಂಡು ಇಟ್ಕೊಂಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾಳೆ ದಿನ ಒಂದೇ ದಿನ ಅಂದರೆ ಆಗಲ್ಲ. ಇದು ಮುತ್ತಿನ ಸರ ಹಾಕೋಣ ದೇವ್ರಿಗೆ, ಬ್ಲೌಸ್ ಪೀಸ್ ಹಾಕೋಣ ಅಂತ ಎಲ್ಲ ಪ್ರತಿಯೊಂದು ಹೊಸದು ತೆಗೆದಿಟ್ಟೆ. ಈ ರೀತಿ ಹಿಂದಿನ ದಿನವೇ ಎಲ್ಲನೂ ಮಾಡಿಕೊಂಡ್ರೆ ನಾಳೆ ಬೆಳಗ್ಗೆಗೆ ಈಸಿ ಆಗುತ್ತೆ. ತುಪ್ಪದ ಬತ್ತಿ ಹಚ್ಚೋಕ್ಕೆ ಪ್ರತಿಯೊಂದು ಎಲ್ಲನೂ ತೆಗೆದು ಆರ್ಗನೈಸ್ ಮಾಡಿ ಇಟ್ಕೊಳ್ಳೋಣ ಅಂತ ಇಟ್ಕೊತಾ. ಸಂಜೆ ಐಟಮ್ಸ್ ಎಲ್ಲ ಬೇಕಿತ್ತು ಅಂತ ಎಲ್ಲ ಬರ್ಕೊಟ್ಟಿದ್ದೆ. ಮಾವಿನ ತೋರಣ ಎಲ್ಲ ಮಾಡಿ ಸೈಡ್ಗಿಟ್ಟು ನೀವು ನೋಡಿದ್ರಿ ಏನೇನಾಯಿತು, ಬೆಳಗ್ಗೆಯಿಂದ ಏನೇನು ದವ ಹಾಕಿದ್ದೀನಿ, ಕಿತ್ತು ಗುಡ್ಡೆ ಹಾಕಿದ್ದೀನಿ ಅಂತ. ಸೊ ಹಬ್ಬಕ್ಕೆ ಪೂಜೆಗೆ ಬೇಕಾಗಿರೋ ಐಟಮ್ಸ್ ಕೂಡ ಬಂತು. ಹೂವು, ಹಣ್ಣುಗಳು, ಚೆಂಡು ಹೂವು. ಸೊ ಪ್ರತಿಯೊಂದು ಎಲ್ಲನೂ ಇವಾಗ ಅದನ್ನೆಲ್ಲ ಸೆಕ್ರಿಗೇಟ್ ಮಾಡಿ ಎಲ್ಲ ಸಪ್ರೇಟ್ ಮಾಡಿ ಇವತ್ತೇನು ಹೂವು ಪೋಣಿಸಲ್ಲ, ನಾಳೆ ಪೋಣಿಸ್ಕೋತೀನಿ. ಸೊ ಎಲ್ಲನೂ ಇವತ್ತೇ ತಂದಿದ್ದಾರೆ ಸತೀಶು. ಪ್ರತಿಯೊಂದು ಇವಾಗಿತ್ತು ಫ್ರಿಜ್ಗಿಟ್ಟು ಸೆಕ್ರಿಗೇಟ್ ಮಾಡಬೇಕು. ನೋಡ್ತಾ ಎಷ್ಟು ಬೇಗ 8 ಗಂಟೆ ಆಗೋಯ್ತಪ್ಪ ಅಂತ ಅನ್ನಿಸ್ತಾ ಇದೆ. ಸೊ ಇವಾಗ ಇದಕ್ಕೆಲ್ಲ ತಣ್ಣೀರು ಬಟ್ಟೆ ಮಾಡಿ, ಒದ್ದೆ ಬಟ್ಟೆ ಮಾಡಿ ಸಪ್ರೇಟ್ ಮಾಡಿಡಬೇಕು. ನೋಡಿ ಎಲ್ಲ ಐಟಮ್ಸು ಕೂಡ ಬಂದಿದೆ. ಇನ್ನು ಬಾಳೆಹಣ್ಣು, ವೀಳ್ಯದೆಲೆ ಎಲ್ಲ ಬರಬೇಕು. ಕಬ್ಬು ಬರಬೇಕು, ಕಬ್ಬು ಬಂದಿಲ್ಲ.
ಸೊ ಏನೇನು ಬಂದಿದೆ ಅದನ್ನೆಲ್ಲ ಸಪ್ರೇಟ್ ಮಾಡಿಟ್ಟೆ. ಜೊತೆಗೆ ಮಸಾಲ ಪುರಿ ಸ್ನ್ಯಾಕ್ ಕೂಡ ತಂದಿದ್ದರು. ಸೊ ಎಲ್ಲನೂ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು, ಇಲ್ಲಾಂದರೆ ಅದು ಚೆನ್ನಾಗಿರಲ್ಲ ಅಂತ ಹೇಳಿ ಮಕ್ಳಿಗೂ ಕೂಡ ಹಾಕ್ಕೊಟ್ಟು ನಾನು ಕೂಡ ಸ್ವಲ್ಪ ಬೌಲ್ಗೆ ಹಾಕ್ಕೊಂಡು ತಿಂತಾ ಕೂತಿದ್ದೀನಿ. ಇನ್ನು ಜೊತೆಗೆ ಚಪಾತಿ ಮಾಡಬೇಕಾಗಿತ್ತು. ಸೊ ನೈಟ್ ಊಟಕ್ಕೆ ಇದಾಗಿತ್ತು ಕಂಪ್ಲೀಟ್ ಡೇ ಬೆಳಿಗ್ಗೆಯಿಂದ ವ್ಲಾಗ್ ಹೇಗೆ ಅನ್ನಿಸ್ತು? ಸ್ವಲ್ಪನಾದರೂ ಇಷ್ಟ ಆಗಿದರೆ ಸಪೋರ್ಟ್ ಮಾಡಿ. ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು.